ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, 5 ವರ್ಷ ನಾನೇ ಸಿಎಂ ಅಂತ ಹೇಳ್ಕೊಂಡಿದ್ದಂತಹ ಸಿದ್ದರಾಮಯ್ಯನವರು ಕೊನೆಗೂ ಕುರ್ಚಿ ಬಿಟ್ಟು ಕೆಳಗೆ ಇಳಿದು ಬಿಟ್ಟಿದ್ದಾರೆ. ಆದರೆ ಇದು ಸಾಮಾನ್ಯ ರಾಜೀನಾಮೆನ ಅಥವಾ ಹೋಗ್ತಾ ಹೋಗ್ತಾ ಡಿ.ಕೆ. ಶಿವಕುಮಾರ್ ಅದೇ ರೀತಿ ರಾಹುಲ್ ಇಟಲಿ ಅವರಿಗೆ ಸಿದ್ದರಾಮಯ್ಯನವರು ಇಟ್ಟಿರುವಂಥ ಒಂದು ರಾಜಕೀಯ ಚಕ್ರವ್ಯೂಹನ, ಅಂದರೆ ಆ ಚಕ್ರವ್ಯೂಹದ ಒಳಗೆ ಸಿಲುಕಿಸಿ ಸಿದ್ದರಾಮಯ್ಯನವರು ಹೊರಗೆ ನಡೆದಿರುವಂಥದ್ದ. ಯಾಕಂದ್ರೆ ರಾಜೀನಾಮೆ ಕೊಡೋ ಮುನ್ನನೇ ಸಿದ್ದರಾಮಯ್ಯನವರು ಮಾಡಿದಂತಹ ಒಂದು ಸೈಲೆಂಟ್ ಮೂವ್ ಈಗ ಕರ್ನಾಟಕ ಕಾಂಗ್ರೆಸ್ ಅನ್ನ ಶೇಕ್ ಮಾಡೋ ಹಂತಕ್ಕೆ ತಂದಿಟ್ಟಿರೋ ಹಾಗೆ ಕಾಣಿಸ್ತಾ ಇದೆ. ಏನದು ಸಿದ್ದರಾಮಯ್ಯನವರ ಸೈಲೆಂಟ್ ಮೂವ್? ಏನಾಗುತ್ತೆ ಇದರಿಂದ ಎಲ್ಲವನ್ನೂ ಹೇಳ್ತೀನಿ ಇವತ್ತಿನ ಸ್ಪಾಟೆಡ್ ಕಾರ್ಯಕ್ರಮದಲ್ಲಿ. ಅದಕ್ಕೂ ಮೊದಲು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರ, 5 ವರ್ಷ ನಾನೇ ಸಿಎಂ ಅಂತ ಹೇಳ್ಕೊಂಡಿದ್ದಂಥ ಸಿದ್ದರಾಮಯ್ಯನವರು ಕೊನೆಗೂ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್ ಅದನ್ನ ಅಂಗೀಕಾರ ಕೂಡ ಮಾಡಿದ್ದಾರೆ. ಬಹಳಷ್ಟು ಮಂದಿ ಸಿದ್ದರಾಮಯ್ಯನವರು ಏನೋ ತ್ಯಾಗ ಮಾಡಿದ್ರು ಅನ್ನೋ ತರ ಹೇಳ್ತಾ ಇದ್ದಾರೆ. ಆದ್ರೆ ಸಿದ್ದರಾಮಯ್ಯನವರು ತ್ಯಾಗ ಏನು ಮಾಡಲಿಲ್ಲ. ಒಪ್ಪಂದದ ಪ್ರಕಾರ ತಮ್ಮ ಸ್ಥಾನವನ್ನ ಬಿಟ್ಟು ಹೋಗಿದಾರಷ್ಟೇ. ಹಾಗೂ ನೋಡಿದ್ರೆ 2.5 ವರ್ಷ ಆದ ಕೂಡಲೇ ಅವರ ಸ್ಥಾನವನ್ನ ಬಿಟ್ಟುಕೊಡ್ಬೇಕಾಗಿತ್ತು. ಆದರೆ 3 ವರ್ಷ ಆದ ಮೇಲೆ ಕೊನೆಗೂ ಹೈಕಮಾಂಡಿನ ಆದೇಶದ ಮೇರೆಗೆ ತಮ್ಮ ಸ್ಥಾನವನ್ನು ಇವತ್ತು ಬಿಟ್ಟು ಕೊಟ್ಟಿರುವಂಥದ್ದು. ಆದರೂ ಇಲ್ಲಿ ಒಂದು ನಾವು ಗಮನಿಸಬೇಕಾಗಿರುವಂಥದ್ದು, ಬಹಳ ಆಶ್ಚರ್ಯ ಅನಿಸಿಬಿಡುವಂಥದ್ದು, ಯಾವುದೇ ವಿರೋಧ ಇಲ್ಲದೆ ಹೈಕಮಾಂಡಿಗೆ ಮರು ಮಾತನಾಡದೆ ಸಿದ್ದರಾಮಯ್ಯನವರು ತಮ್ಮ ಸಿಎಂ ಸ್ಥಾನದಿಂದ ಸೈಲೆಂಟ್ ಆಗಿ ಕೆಳಗಿಳಿದಿರುವಂಥದ್ದು. ಹಾಗಾದ್ರೆ ಇದರ ಹಿಂದೆ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿ ಬೇರೆ ಏನಾದ್ರೂ ಸಮಸ್ಯೆಯನ್ನ ಇಟ್ಟು ಕೆಳಗೆ ಇಳಿದಿದ್ದಾರಾ ಅಂತ ನೋಡಿದ್ರೆ ಉತ್ತರ ಯಾಕೋ ಹೌದು ಅಂತ ಬರ್ತಾ ಇದೆ. ನಿಮಗೆ ಗೊತ್ತು, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂತಹ ಹಿಂದಿನ ದಿನ ಆತುರಾತುರವಾಗಿ ಜಾತಿ ಗಣತಿ ವರದಿಯನ್ನ ಅಧಿಕೃತವಾಗಿ ಸ್ವೀಕಾರ ಮಾಡ್ತಾರೆ. ಈಗ ಈ ಒಂದು ವರದಿ ರಾಜ್ಯ ರಾಜಕಾರಣದಲ್ಲಿ ಆಗಿರಬಹುದು, ಡಿ.ಕೆ. ಶಿವಕುಮಾರ್ ರಾಜಕೀಯದಲ್ಲಿ ಆಗಿರಬಹುದು, ರಾಹುಲ್ ಇಟಲಿ ಅವರ ರಾಜಕೀಯದಲ್ಲಿ ಆಗಿರಬಹುದು, ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಆಗಿರಬಹುದು, ಮುಂದಿನ ದಿನಗಳಲ್ಲಿ ಬಿರುಗಾಳಿ ಸುಂಟರ್ಗಾಳಿ ಬೀಸುತ್ತಾ ಅಂತ. ಯಾಕೆ? ಆ ಜಾತಿ ಗಣತಿ ವರದಿಯಲ್ಲಿ ಏನಿದೆ ಅನ್ನುವಂಥದ್ದನ್ನ ನೀವು ನೋಡಿದ್ದೀರಾ. ಭಾರಿ ಚರ್ಚೆ ಕೂಡ ಆಗಿದೆ. ಬಟ್ ಸಿದ್ದರಾಮಯ್ಯನವರು ರಾಜೀನಾಮೆನ ಕೊಡ್ತಾ ಇದ್ದಾರೆ ಅನ್ನುವಂಥ ಸುದ್ದಿಯ ಮಧ್ಯದಲ್ಲಿ ಅದಷ್ಟು ಮೇಲೆ ಬರಲಿಲ್ಲ. ಅದರಲ್ಲಿ ಏನಿತ್ತು? ರಾಜ್ಯದ ಜನಸಂಖ್ಯೆಯಲ್ಲಿ ಮುಸ್ಲಿಮರೇ ನಂಬರ್ 1 ಅಂತ ಇದೆ. ವೀರಶೈವ ಲಿಂಗಾಯತ ಒಕ್ಕಲಿಗ ಸಮುದಾಯದ ಸಂಖ್ಯೆ ಬಹಳ ಕಡಿಮೆ ಇದೆ. ಒಕ್ಕಲಿಗರ ಸಂಖ್ಯೆ 10% ಇದೆ. ವೀರಶೈವ ಲಿಂಗಾಯತರ ಸಂಖ್ಯೆ 11% ಇದೆ. ಆದ್ರೆ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಸಂಖ್ಯೆ ಬರೋಬ್ಬರಿ 70% ಆಸುಪಾಸಲ್ಲಿ ಬರುತ್ತೆ. ಈಗ ಸಿದ್ದರಾಮಯ್ಯನವರು ಅಂಗೀಕಾರ ಮಾಡಿರುವಂತಹ ಈ ಜಾತಿ ಗಣತಿ ವರದಿಯನ್ನ ಜಾರಿಗೆ ತರುವಂಥದ್ದು ಬಿಡುವಂಥದ್ದು ಮುಂದಿನ ಸಿಎಂ ಆಗುವಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಟ್ಟಿರುವಂಥದ್ದು. ಆದರೆ ನಿಮಗೆ ಗೊತ್ತು, ಡಿ.ಕೆ. ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದ ಒಬ್ಬ ಪ್ರಬಲ ನಾಯಕ. ಒಂದು ವೇಳೆ ಅವರು ಸಿಎಂ ಆದ ನಂತರ ಈ ವರದಿಯನ್ನ ಜಾರಿಗೆ ತಂದಿದ್ದೇ ಆದ್ರೆ ತಮ್ಮ ಸ್ವಂತ ಸಮುದಾಯ ಆಗಿರಬಹುದು, ಲಿಂಗಾಯತರಾಗಿರ್ಬಹುದು, ಇವರ ವಿರುದ್ಧ, ಅಂದ್ರೆ ಇವರು ಡಿ.ಕೆ. ವಿರುದ್ಧ ತಿರುಗಿ ಬೀಳುವಂತ ಸಾಧ್ಯತೆ ಇರುತ್ತೆ. ಆಯ್ತು, ಬೇಡ ಅಂತ ಅಂದ್ರೆ ಈ ಸಮಸ್ಯೆನೇ ಬೇಡಪ್ಪ ಅಂತ ಹೇಳಿ ಆ ವರದಿಯನ್ನ ಸೈಡಿಗೆ ತಳ್ಳದ್ರೆ, ಆ ವರದಿಯನ್ನ ಜಾರಿಗೆ ತರೋದಕ್ಕೆ ವಿಳಂಬ ಮಾಡಿದ್ರೆ ಸಿದ್ದರಾಮಯ್ಯನವರು ಕಟ್ಟಿ ಬೆಳೆಸಿರುವಂತಹ ಆ ಅಹಿಂದ ವೋಟ್ ಬ್ಯಾಂಕ್ ಏನಾಗಬೇಡ. ಅಹಿಂದ ವೋಟ್ ಬ್ಯಾಂಕ್ ಸಿಡಿದೇಳಲ್ವಾ? ಅದರಲ್ಲೂ ಮುಸಲ್ಮಾನರು ನಂಬರ್ 1 ಅಂತ ಇದೆ. ಮುಸಲ್ಮಾನರು ಈಗ ಆಲ್ರೆಡಿ ಕಾಂಗ್ರೆಸ್ ಎಗೇನ್ಸ್ಟ್ ನಿಂತಿದ್ದಾರೆ ನಮ್ಮ ರಾಜ್ಯದಲ್ಲಿ. ಈ ಬಾರಿಯ ಒಂದೇ ಒಂದು ಎಲೆಕ್ಷನ್ ಅಲ್ಲಿ ಮುಸಲ್ಮಾನರು ಕಾಂಗ್ರೆಸ್ ವಿರುದ್ಧ ನಿಂತ್ರೆ ಏನಾಗುತ್ತೆ ಅನ್ನುವಂಥದ್ದನ್ನ ಮುಸಲ್ಮಾನರು ಕಾಂಗ್ರೆಸ್ಸಿಗೆ ಅರ್ಥ ಮಾಡಿಸಿದ್ದಾರೆ. ಕಾಂಗ್ರೆಸ್ ಅದನ್ನ ಅನುಭವಿಸಿದೆ, ಅದರ ಪರಿಣಾಮವನ್ನು ಅನುಭವಿಸಿದ್ದಾರೆ. ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಯಾರನ್ನು ಎದುರು ಹಾಕಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಹಾಗಂತ ಇದು ಜಸ್ಟ್ ಕರ್ನಾಟಕಕ್ಕೆ ಮಾತ್ರ ಈ ಸಮಸ್ಯೆ ಸೀಮಿತನ ಅಂತಂದ್ರೆ ಖಂಡಿತವಾಗ್ಲೂ ಅಲ್ಲ. ಈಗಾಗಲೇ ದಿನ ಬೆಳಗಾದ್ರೆ ಓಬಿಸಿ ಅಂತ ಉದ್ದುದ್ದ ಭಾಷಣ ಮಾಡುವಂತ ರಾಹುಲ್ ಇಟಲಿ ಸಿದ್ದರಾಮಯ್ಯನವರನ್ನೇ ಕೆಳಗಿಳಿಸಿದ್ರಲ್ವ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಈಗ ಅದರ ಜೊತೆಗೆ ಈ ಜಾತಿ ಗಣತಿ ವರದಿಯನ್ನು ಕೂಡ ರಾಹುಲ್ ಇಟಲಿ ಸೈಡ್ಗೆ ಇಟ್ರೆ, ರಾಹುಲ್ ಇಟಲಿಗೆ ಇದು ಒಂಥರ ಅಗ್ನಿ ಪರೀಕ್ಷೆ. ಕಾಂಗ್ರೆಸ್ ಆಡಳಿತ ಇರುವಂತಹ ರಾಜ್ಯಗಳಲ್ಲಿ ಜಾತಿ ಗಣತಿಯನ್ನ ಜಾರಿ ಮಾಡ್ತೀವಿ ಅಂತ ರಾಹುಲ್ ಇಟಲಿನೇ ಹೇಳಿರುವಂಥದ್ದು. ಈಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ವರದಿಯನ್ನು ಸ್ವೀಕಾರ ಮಾಡಿದ್ದಾರೆ. ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಈ ವರದಿಯನ್ನ ಮೂಲೆಗೆ ತಳ್ಳದ್ರೆ
ಅಫ್ಕೋರ್ಸ್ ಬಿಜೆಪಿಗೆ ಅದು ದೊಡ್ಡ ಅಸ್ತ್ರ ಆಗಿಬಿಡತ್ತೆ. ರಾಹುಲ್ ಇಟಲಿಗೆ ಅದು ಮೈನಸ್ ಆಗತ್ತೆ, ಹೊಡೆತ ಕೊಡತ್ತೆ. ಹಾಗಾಗಿ ಸ್ವೀಕಾರ ಮಾಡಿದ್ರೂ ಸಮಸ್ಯೆ, ಮಾಡದೇ ಇದ್ರೂ ಸಮಸ್ಯೆ. ವೀಕ್ಷಕರು 2017ರಲ್ಲಿ ಅಂದ್ರೆ ಸಿದ್ದರಾಮಯ್ಯನವರ ಮೊದಲ ಅವಧಿಯಲ್ಲಿ ಎಚ್ ಕಾಂತರಾಜ್ ನೇತೃತ್ವದಲ್ಲಿ ಮೊದಲ ಬಾರಿಗೆ ಈ ಜಾತಿ ಸಮೀಕ್ಷೆಯನ್ನು ಮಾಡಿಸ್ತಾರೆ. ಆದ್ರೆ ಅವತ್ತು ಲಿಂಗಾಯತ ಒಕ್ಕಲಿಗ ಸಮುದಾಯಗಳ ವಿರೋಧ ಇದ್ದಿದ್ರಿಂದ ಆ ವರದಿ ಜಾರಿ ಆಗಲಿಲ್ಲ. ಅದಾದ ನಂತರ 2023ರಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದ ನಂತರ ಸಿದ್ದರಾಮಯ್ಯನವರು ಹೊಸದಾಗಿ ಸಮೀಕ್ಷೆಯನ್ನ ಮಾಡಿಸ್ತಾರೆ. ಕಳೆದ ನವೆಂಬರಲ್ಲೇ ಈ ವರದಿ ರೆಡಿ ಇದ್ದರೂ ಅದನ್ನ ಸಿದ್ದರಾಮಯ್ಯನವರು ತಗೊಂಡಿರಲಿಲ್ಲ. ಆದರೆ ಯಾವಾಗ ರಾಹುಲ್ ಇಟಲಿ ಅವರು ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಹೇಳಿದ್ರು, ದಿ ವೆರಿ ನೆಕ್ಸ್ಟ್ ಡೇ, ದೆಹಲಿಯಿಂದ ಬಂದಂತಹ ವೆರಿ ನೆಕ್ಸ್ಟ್ ಡೇ ಆ ವರದಿಯನ್ನ ಮುಖ್ಯ ಕಾರ್ಯದರ್ಶಿಗಳ ಮೂಲಕ ಸ್ವೀಕಾರ ಕೂಡ ಮಾಡಿದ್ದಾರೆ. ಅಂಡ್ ಅದಕ್ಕೆ ಟ್ವೀಟ್ ಕೂಡ ಮಾಡಿದ್ರು. ಜಸ್ಟ್ ಓದ್ಬಿಡ್ತೀನಿ. ಮೊದಲ ಬಾರಿಗೆ ನಾನು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ರಾಜ್ಯದ ಪ್ರತಿಯೊಂದು ಸಮುದಾಯದ ಜನರ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿಯ ಪೂರ್ಣ ಮಾಹಿತಿಯನ್ನು ಸಂಗ್ರಹಿಸುವ ಉದ್ದೇಶದಿಂದ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸುವ ಹಾಗೆ ಆದೇಶವನ್ನು ಕೊಟ್ಟಿದ್ದೆ. ಅದಾದ ನಂತರ ಬಂದಂತಹ ಸರ್ಕಾರಗಳು ವರದಿಯನ್ನ ಸ್ವೀಕಾರ ಮಾಡೋದಕ್ಕೆ ಹಿಂದೇಟು ಹಾಕಿದ್ರಿಂದ ಸಮೀಕ್ಷೆ 1 ದಶಕಗಳಷ್ಟು ಹಳೆಯದಾಗಿ ಸ್ವೀಕಾರ ಆಗದೆ ಉಳಿದಿತ್ತು. 2ನೇ ಬಾರಿಗೆ ನಾನು ಮುಖ್ಯಮಂತ್ರಿ ಆದ ನಂತರ ಇನ್ನಷ್ಟು ವೈಜ್ಞಾನಿಕವಾಗಿ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಮರುಗಣತಿಗೆ ಆದೇಶವನ್ನ ನೀಡಿದ್ದೆ. ಇವತ್ತು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ವರದಿಯನ್ನು ಅತ್ಯಂತ ಸಂತೋಷದಿಂದ ಅತ್ಯಂತ ಸಂತೋಷದಿಂದ ಸ್ವೀಕಾರ ಮಾಡಿದ್ದೀನಿ. ಹೀಗೆ ಒಂದಷ್ಟು ಬರ್ಕೊಂಡು ಹಾಕಿದ್ದಾರೆ. ಅಂದ್ರೆ ಈ ಮೂಲಕ ನಾನು ಅಹಿಂದ ಪರವಾಗೇ ಇದ್ದೇನೆ. ಇದನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಯುವಾಗಲೂ ಕೂಡ ಆ ಒಂದು ಮೆಸೇಜ್ ಅನ್ನ ಕ್ಲಿಯರ್ ಆಗಿ ಸಿದ್ದರಾಮಯ್ಯನವರು ಪಾಸ್ ಮಾಡಿ ಹೋಗಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಇಲ್ಲಿ ಸೈಲೆಂಟ್ ಆಗಿ ಯಾವುದೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡದೆ ರಾಜೀನಾಮೆಯನ್ನು ಕೊಟ್ಟಿದ್ದರೂ ಕೂಡ ಬೇರೆಯದೇ ರೀತಿಯಲ್ಲಿ ಒಂದು ರೆಬೆಲ್ ಸ್ಟೆಪ್ ಅನ್ನ ತಗೊಂಡು ಬಹಳ ಅದ್ಭುತವಾಗಿ ರಾಹುಲ್ ಇಟಲಿ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಇಬ್ಬರನ್ನು ಕೂಡ ಒಂಥರ ಇಕ್ಕಟ್ಟಿಗೆ ಸಿಲುಕಿಸಿ ಹೋಗಿದ್ದಾರೆ ಅಂತ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ವೀಕ್ಷಕರು ನೋಡಿ, ಡಿ ಕೆ ಶಿವಕುಮಾರ್ ಅವರಿಗೆ ನೋಡಿದ್ರೆ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಲಿ ಅನ್ನುವಂಥ ಒಂದು ಆಸೆ. ಇಲ್ಲಿದ್ರೆ ಅವ್ರು ಏನು ಸಮಸ್ಯೆ ಮಾಡ್ತಾರೋ ಹೇಳೋಕ್ಕಾಗಲ್ಲಲ್ವಾ. ಆದರೆ ಸಿದ್ದರಾಮಯ್ಯನವರು ರಾಹುಲ್ ಇಟಲಿ ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂತ ಆಹ್ವಾನವನ್ನು ಕೊಟ್ಟಾಗ ಅದನ್ನ ಗೌರವಯುತವಾಗಿ ತಿರಸ್ಕಾರ ಮಾಡ್ತಾರೆ. ನಿನ್ನೆ ಕೂಡ ಅಷ್ಟೇ, ಅಂದ್ರೆ ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಟ್ಟ ನಂತರ ಕೂಡ ಅವ್ರು ಅದನ್ನೇ ಹೇಳಿರುವಂಥದ್ದು, ನಾನು ರಾಜ್ಯ ರಾಜಕಾರಣದಲ್ಲಿ ಇರೋದಕ್ಕೆ ಬಯಸ್ತೀನಿ, ರಾಷ್ಟ್ರ ರಾಜಕಾರಣಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಾನು ಹೋಗೋದಿಲ್ಲ, ನನಗೆ ಹೋಗೋದಕ್ಕೆ ಇಷ್ಟನೂ ಇಲ್ಲ ಅಂತ. ಈಗ ಹೈಕಮಾಂಡ್ ಅವರು ನನಗೆ ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು, ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು. ನಾನು ಬಹಳ ವಿನಮ್ರವಾಗಿ ಆಗಲ್ಲ ಅಂತ ಹೇಳಿದೆ. ನಾನು ರಾಷ್ಟ್ರ ರಾಜಕಾರಣದಲ್ಲಿ ನನಗೆ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ ಅಂತ ಹೇಳಿದ್ದೀನಿ. ನನಗೆ ಇನ್ನ ಜನ ಆಯ್ಕೆ ಮಾಡಿರೋದು ನನಗೆ 5 ವರ್ಷಕ್ಕೆ ಇನ್ನ 2 ವರ್ಷ ಇದೆ. ಅಲ್ಲಿವರೆಗೆ ಕರ್ನಾಟಕದ ಜನರಿಗೆ, ಜನಗಳ ಪರವಾಗಿ ಮತ್ತು ನಮ್ಮ ಕ್ಷೇತ್ರದ ಜನಗಳ ಪರವಾಗಿ ನಾನು ಈಗಾಗಲೇ ಹೇಳಿದ್ದೀನಿ, ಐ ವಿಲ್ ಕಂಟಿನ್ಯೂ ಇನ್ ಆಕ್ಟಿವ್ ಪಾಲಿಟಿಕ್ಸ್. ಅಂಡ್ ಇದಕ್ಕೆ ಖಂಡಿತ ಒಂದಷ್ಟು ಕಾರಣಗಳು ಇರಬಹುದು. ಒಂದು, ಸಿದ್ದರಾಮಯ್ಯನವರು ಅಹಿಂದ ನಾಯಕ, ಅವರಿಗೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ವರ್ಗಗಳ ಮೇಲೆ ಒಳ್ಳೆ ಹಿಡಿತಾ ಇದೆ. ಅಂಡ್ ಅದು ಅವರ ದೊಡ್ಡ ರಾಜಕೀಯ ಶಕ್ತಿ. ಇದೇ ಶಕ್ತಿ ಅವರನ್ನ ಒಂಥರ ಮಾಸ್ ಲೀಡರ್ ಆಗಿ ಇವತ್ತು ಬೆಳೆಸಿರುವಂಥದ್ದು. ಹಾಗಾಗಿ ಈ ಒಂದು ರಾಜ್ಯ ರಾಜಕಾರಣವನ್ನ ಬಿಟ್ಟು ಸಿದ್ದರಾಮಯ್ಯನವರು ದೆಹಲಿಗೆ ಹೋದರೆ, ರಾಷ್ಟ್ರ ರಾಜಕಾರಣಕ್ಕೆ ಹೋಗಿ ನಿಂತ್ಕೊಂಡ್ರೆ ಈ ಜನರ ಜೊತೆಗಿರುವಂತಹ ಒಂದು ಸಂಪರ್ಕ ಆಗಿರಬಹುದು, ಅದಕ್ಕೂ ಮುಖ್ಯವಾಗಿ ರಾಜ್ಯದಲ್ಲಿ ಅವರ ಪ್ರಭಾವ ಕಮ್ಮಿ ಆಗುತ್ತೆ ಅನ್ನುವಂಥದ್ದು ಅವರ ಲೆಕ್ಕಾಚಾರ. ಅವ್ರು ನಿನ್ನೆ ಕೂಡ ಹೇಳಿದ್ರು, ಅಂದ್ರೆ ರಾಜೀನಾಮೆನ ಕೊಟ್ಟಾಗ್ಲೂ ಅವ್ರು ಹೇಳಿದ್ರು, ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಿರಬಹುದು, ಆದ್ರೆ ಆಕ್ಟಿವ್ ಪೊಲಿಟಿಕ್ಸ್ ಅಲ್ಲಿ ಯಾವತ್ತೂ ಇರುತ್ತೇನೆ.
ನಾನಿದ್ದೀನಿ ಇನ್ನೂ ಪಾಲಿಟಿಕ್ಸ್ ಅಲ್ಲಿ ಅನ್ನುವಂಥದ್ದನ್ನೇ ಅವ್ರು ಹೇಳಿರುವಂಥದ್ದು. ನನಗೆ ಇನ್ನ ಜನ ಆಯ್ಕೆ ಮಾಡಿರೋದು ನನಗೆ 5 ವರ್ಷಕ್ಕೆ ಇನ್ನ 2 ವರ್ಷ ಇದೆ. ಅಲ್ಲಿವರೆಗೆ ಕರ್ನಾಟಕದ ಜನರಿಗೆ, ಜನಗಳ ಪರವಾಗಿ ಮತ್ತು ನಮ್ಮ ಕ್ಷೇತ್ರದ ಜನಗಳ ಪರವಾಗಿ ಐ ವಿಲ್ ಕಂಟಿನ್ಯೂ ಇನ್ ಆಕ್ಟಿವ್ ಪಾಲಿಟಿಕ್ಸ್. ಹಾಗಾಗಿ ಇಲ್ಲಿ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನ ಸ್ವೀಕಾರ ಮಾಡಿದ್ರು ಕೂಡ ಸಿದ್ದರಾಮಯ್ಯನವರು ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಹಿಡಿತವನ್ನ ಇಲ್ಲಿ ಸಾಧಿಸೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಇನ್ನೊಂದು ಕಾರಣ, ರಾಷ್ಟ್ರ ರಾಜಕಾರಣಕ್ಕೆ ಹೋಗದೇ ಇರುವಂತದಕ್ಕೆ ಇನ್ನೊಂದು ಕಾರಣ ನೋಡಿದ್ರೆ ಮಗ ಡಾಕ್ಟರ್ ಯತೀಂದ್ರ, ಆತನ ಭವಿಷ್ಯ, ಅದರ ಜೊತೆಗೆ ತಮ್ಮ ಬೆಂಬಲಿಗರಿಗೆ ರಾಜಕೀಯವಾಗಿ ಒಂದು ಗಟ್ಟಿ ನೆಲೆಯನ್ನ ಕಲ್ಪಿಸಿಕೊಡುವಂತ ಜವಾಬ್ದಾರಿ ಕೂಡ ಸಿದ್ದರಾಮಯ್ಯನವರಿಗೆ ಇದೆ. ಅದಕ್ಕೆ ಅಲ್ವಾ ಡಿ ಕೆ ಶಿವಕುಮಾರ್ ಅವರು ಹಳೆಬರಿಗೆ ಟಾಟಾ ಬಾಯ್ ಬಾಯ್ ಹೇಳಿ ಹೊಸೊಬ್ಬರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಇದ್ರೆ, ಈ ಕಡೆ ಸಿದ್ದರಾಮಯ್ಯನವರು ಅದಕ್ಕೆ ಅಷ್ಟು ಈಸಿಯಾಗಿ ಅವಕಾಶವನ್ನ ಮಾಡಿಕೊಡೋ ಹಾಗೆ ಕಾಣಿಸ್ತಾ ಇಲ್ಲ. ಇನ್ನು ಡಿ ಕೆಗೆ DCM ಸ್ಥಾನ ಅನ್ನುವಂಥದ್ದೇ ಬೇಡ ಅಂತ ಇದ್ರೆ, ಈ ಕಡೆ ಇವರು 3ರಿಂದ 4 DCM ಸ್ಥಾನವನ್ನೆಲ್ಲ ಸೃಷ್ಟಿ ಮಾಡಿ ಒಂಥರ ಸಿದ್ದರಾಮಯ್ಯನವರ ಟೀಮ್ ಅನ್ನ ಹಾಕೊಳ್ಳುವಂತ ಪ್ಲಾನ್ ಕೂಡ ನಡೀತಾ ಇದೆ. ಗೊತ್ತಿಲ್ಲ ಅದು ಏನಾಗತ್ತೆ ಅಂತ. ಅಂದ್ರೆ ಸಿದ್ದರಾಮಯ್ಯನವರು ಹೇಗೆ ಅಂತಂದ್ರೆ, ಅವ್ರು ಆಕ್ಚುಲಿ CM ಸ್ಥಾನವನ್ನ ಬಿಟ್ಟು ಕೊಡಲ್ಲ ಅಂತ ಅವರ ಬಣದವರು ಅನ್ಕೊಂಡಿದ್ರು. ಆದ್ರೆ ಈಗ CM ಸ್ಥಾನವನ್ನ ಬಿಟ್ಕೊಟ್ಟಾಗಿದೆ. ಈಗ ಮತ್ತೆ ರಾಷ್ಟ್ರ ರಾಜಕಾರಣಕ್ಕೆ ಹೋದ್ರೆ ಇವರ ಪರಿಸ್ಥಿತಿ ಏನಾಗಬೇಡ. ಅದಕ್ಕೆ ಕಳೆದ 3 ವರ್ಷಗಳಿಂದ ತಮ್ಮ ಬೆನ್ನಿಗೆ ನಿಂತಿರುವಂತಹ, ತಮ್ಮ ಜೊತೆಯಾಗಿದ್ದಂತಹ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಇವರ ಪರವಾಗಿ ಸಿದ್ದರಾಮಯ್ಯನವರು ನಿಲ್ಲಬೇಕಾಗತ್ತೆ. ಹಾಗಾಗಿ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಕ್ಕೆ ಸಿದ್ದರಾಮಯ್ಯನವರು ಬಯಸದೇ ಇರೋದಕ್ಕೆ ಇದು ಒಂದು ಕಾರಣ ಇರಬಹುದು. ವೀಕ್ಷಕರೇ, ಒಂದು ಕಡೆ ಇಷ್ಟೆಲ್ಲ ಗೊಂದಲಗಳು, ಒಂದಷ್ಟು ಆತಂಕದ ಮಧ್ಯೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇನ್ನು ನಾನೇ ಮುಖ್ಯಮಂತ್ರಿ ಅನ್ನುವಂತಹ ಖುಷಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಕಡೆ ಆದ್ರೆ, ಅದರ ಜೊತೆಗೆ ಈಗ ಮತ್ತೊಂದು ಖುಷಿ ಕೂಡ ಅವರಿಗೆ ಆಡ್ ಆನ್ ಆಗಿದೆ. ಏನು? ತೆರಿಗೆ ವಂಚನೆ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ವಿಧಿಸಲಾಗಿದ್ದಂತಹ ಜಾಮೀನು ಷರತ್ತನ್ನ ಸಿದ್ದರಾಮಯ್ಯನವರ ರಾಜೀನಾಮೆ ಕೊಟ್ಟಂತಹ ಅದೇ ದಿನ ಬೆಂಗಳೂರಿನ ವಿಶೇಷ ನ್ಯಾಯಾಲಯ ಸಡಿಲಿಸಿರುವಂಥದ್ದು. ಏನಿದು ಪ್ರಕರಣ ಅಂತ ನೋಡಿದ್ರೆ 2017ರದ್ದು. ಅವತ್ತು ಗುಜರಾತ್ ರಾಜ್ಯಸಭಾ ಎಲೆಕ್ಷನ್ ಆಯ್ತಲ್ವಾ, ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಕಾಂಗ್ರೆಸ್ ಹೈಕಮಾಂಡ್ ಅವತ್ತು ಏನು ಮಾಡ್ತು, ಗುಜರಾತ್ನ ಕಾಂಗ್ರೆಸ್ ಶಾಸಕರನ್ನ ಅವತ್ತು ಬೆಂಗಳೂರಿನ ಬಿಡದಿ ಸಮೀಪದ ಈಗಲ್ಟನ್ ರೆಸಾರ್ಟ್ಗೆ ಶಿಫ್ಟ್ ಮಾಡ್ತಾರೆ. ಒಂದು ಸ್ವಲ್ಪ ಪಾಲಿಟಿಕ್ಸ್ ಗೇಮ್ ಆಗ್ತಾ ಇತ್ತಲ್ವಾ. ಸೊ ಈ ಶಾಸಕರಿಗೆ ಆಶ್ರಯ ಹಾಗೆ ಭದ್ರತೆಯನ್ನು ಒದಗಿಸುವಂತ ಎಲ್ಲ ಜವಾಬ್ದಾರಿಯನ್ನು ಅವತ್ತು ಡಿ ಕೆ ಶಿವಕುಮಾರ್ ಅವರು ತಗೊಂಡಿದ್ರು. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ಡಿ ಕೆ ಶಿವಕುಮಾರ್ ಹಾಗೆ ಅವರ ಬೆಂಬಲಿಗರಿಗೆ ಸೇರಿರುವಂತಹ ಬೆಂಗಳೂರು ಹಾಗೆ ದೆಹಲಿಯ ಬೇರೆ ಬೇರೆ ಕಚೇರಿಗಳ ಮೇಲೆ, ನಿವಾಸದ ಮೇಲೆ ಆದಾಯ ತೆರಿಗೆ ಇಲಾಖೆ ಏಕಾಏಕಿ ದಾಳಿಯನ್ನ ಮಾಡತ್ತೆ. ಈಗಲ್ಟನ್ ರೆಸಾರ್ಟ್ ಅಲ್ಲಿ IT ಅಧಿಕಾರಿಗಳು ಶೋಧವನ್ನು ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರಮುಖ ಸಾಕ್ಷಿಯನ್ನ ನಾಶ ಮಾಡಿದ್ರು. ಆ ಒಂದು ಗಂಭೀರ ಆರೋಪ ಕೂಡ ಅವರ ಮೇಲೆ ಕೇಳಿ ಬಂತು. ಬಟ್ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಇಲ್ಲ, ಇದೆಲ್ಲ ರಾಜಕೀಯ ಪ್ರೇರಿತ ದಾಳಿ ಅಂತ ಆರೋಪವನ್ನ ಮಾಡ್ತಾರೆ. ಅಡಿ ದಾಳಿಯ ಒಂದು ಮುಂದುವರಿದ ಭಾಗವಾಗಿ ತೆರಿಗೆ ವಂಚನೆ ಆರೋಪದ ಮೇಲೆ ಡಿ ಕೆ ಶಿವಕುಮಾರ್ ಅದೇ ರೀತಿ ಇನ್ನೂ ಒಂದಷ್ಟು ಮಂದಿಯ ಮೇಲೆ ಪ್ರಕರಣವತ್ತು ದಾಖಲಾಗಿತ್ತು. ಅಂಡ್ ಆ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಜಾಮೀನು ಮಂಜೂರು ಮಾಡಿದಂತಹ ನ್ಯಾಯಾಲಯದ ಪೂರ್ವಾನುಮತಿ ಇಲ್ಲದೆ ದೇಶ ತೊರೆಯೋ ಹಾಗೆ ಇಲ್ಲ ಅನ್ನುವಂಥ ಒಂದು ಕಠಿಣ ಷರತ್ತನ್ನ ವಿಧಿಸಿತ್ತು. ಈಗ ಅದನ್ನ ಸಡಿಲಿಸಿದ್ದಾರೆ. ಸೊ ಅದರಿಂದ ಕೂಡ ಈಗ ಒಂಥರ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು. ಡಿ ಕೆ ಶಿವಕುಮಾರ್ ಅವರಿಗೂ ಒಂದು ಪಾಸಿಟಿವ್ ವೇಯಲ್ಲಿ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲವೂ ಕೂಡ ಒಳ್ಳೆಯದೇ ಆಗ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ನಮ್ಮ ಆಶೆಯೂ ಅಷ್ಟೇ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ನಮ್ಮ ರಾಜ್ಯಕ್ಕೂ ಕೂಡ ಒಳಿತಾಗಲಿ. ಬಟ್ ಏನೇ ಇರಲಿ ವೀಕ್ಷಕರೇ, ಸಿದ್ದರಾಮಯ್ಯನವರು CM ಕುರ್ಚಿಯನ್ನ ಬಿಟ್ಟಿರಬಹುದು, ಆದರೆ ರಾಜಕೀಯ ಆಟವನ್ನ ಬಿಟ್ಟಿಲ್ಲ. ಹೋಗ್ತಾ ಹೋಗ್ತಾ ಜಾತಿ ಗಣತಿ ಅನ್ನುವಂಥ ಒಂದು ಟೈಮ್ ಬಾಂಬನ್ನು ಇಟ್ಟು ಹೋಗಿದ್ದಾರೆ. ಈಗ ಅದನ್ನ ಡಿ ಕೆ ಶಿವಕುಮಾರ್ ಆಗಿರಬಹುದು, ಕಾಂಗ್ರೆಸ್ ಹೈಕಮಾಂಡ್ ಆಗಿರಬಹುದು, ರಾಹುಲ್ ಇಟಲಿ ಅವರಾಗಿರಬಹುದು, ಅದನ್ನ ಕೈಯಲ್ಲಿ ಹಿಡ್ಕೊಳ್ತಾರಾ, ಅದನ್ನ ಸೈಡಿಗೆ ತಳ್ತಾರಾ, ಕಾದು ನೋಡ್ಬೇಕಾಗತ್ತೆ. ಬಟ್ ಒಂದಂತೂ ಫಿಕ್ಸ್, ಏನು, ಇನ್ನು ಮುಂದಿನ ದಿನಗಳಲ್ಲಿ ಕರ್ನಾಟಕ ಕಾಂಗ್ರೆಸ್ ಒಳಗೆ ಒಂದಷ್ಟು ಫೈಟ್ ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ನೋಡುವಂಥದ್ದು ಇದೆ. ಸಿದ್ದರಾಮಯ್ಯನವರ ಪ್ಲ್ಯಾನ್, ಮಾಸ್ಟರ್ ಪ್ಲ್ಯಾನ್ ಇನ್ನೂ ಏನೇನಿದೆಯೋ ದೇವರೇ ಬಲ್ಲ, ಎಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ನೋಡೋಣ. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ
ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.